ಹಾಗಾದ್ರೆ ನಾಳೆ ಪೂಜೆ ಮಾಡ್ತಾರೆ, ಏನಂತ ಅವರು ಬೋಧನೆ ಮಾಡ್ತಾರೆ? ಅವರ ಈ ಉದ್ಘಾಟನೆ ಭಾಷಣದ ಒಳಗಡೆ ಸ್ವತಃ ಅವರ ಸಮುದಾಯದೊಳಗಡೆ ಹೆಣ್ಣಿಗೆ ಹಕ್ಕಿಲ್ಲ, ಅವ್ರಿಗೆ ಮಸೀದಿ ಒಳಗಡೆ ಹೋಗಕ್ ಅವಕಾಶ ಇಲ್ಲ, ಅವರು ಮಸೀದಿ ಒಳಗಡೆ ಅವಕಾಶ ಕೊಟ್ಟಿಲ್ಲ ಅಂತ ಹೋರಾಟ ಮಾಡಿದಂತವ್ರು ಇಲ್ಲಿ ಬಂದೇನ್ ಮಣ್ಣಂಗಟ್ಟಿ ಹಿಂದೂಗಳಿಗೆ ಹೇಳೋದವ್ರು ಏನ್ ಹೇಳಕ್ ಸಾಧ್ಯ ಇದೆ? ಅವ್ರ ಭಾಷಣದಲ್ಲಿ ಅವ್ರ ಮಾತು ಅವ್ರ ಸಮುದಾಯದವ್ರು ಕೇಳ್ತಾರ? ಆದ್ರಿಂದ ಈ ತರದ ಡೋಂಗಿತನ, ಈ ವಿಚಾರವಾದಿಗಳ ಒಂದು ಏನ್ ಒತ್ತಡಕ್ಕೆ ಒಳಗಾಗಿ ನೀವು ನಮ್ಮ ಧರ್ಮದ ಅವಮಾನವನ್ನ ಸಹಿಸಕ್ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರೇ, ಕರ್ಮ ಒಂದಿನ ರಿಟರ್ನ್ಸ್ ಆಗತ್ತೆ, ನೆನಪಿರ್ಲಿ. ಕಳೆದ 4-6 ವರ್ಷಗಳಿಂದ ಸಿದ್ದರಾಮಯ್ಯನವರು ಹಿಂದೆ ಬರಗೂರು ರಾಮಚಂದ್ರಪ್ಪನವ್ರನ್ನ ಕರೆಸೋದು, ಅವರು ನನಗೆ ಜ್ಯೋತಿ ಬೆಳಗ್ಸಲ್ಲ ಅಂತಂದ್ರು. ನಿಮ್ಗೆ ಯಾಕೆ ಈ ಚಟ? ಹಿಂದೂಗಳ ಬಗ್ಗೆ ನಂಬಿಕೆ ಇಲ್ದಿರೋದನ್ನ ಕರೆಸೋ ಅಂತ ಯಾಕೆ ನಿಮ್ಗೆ ಅವಕಾಶ? ನಿಮ್ಗೆ ಇವತ್ತು ಮೂರ್ತಿ ಪೂಜನೆ ಮುಸಲ್ಮಾನರು ಹೇಳ್ತಾರೆ, ಒಂದೇ ಮಾತ್ರ ಮೇಳಲ್ಲ, ತ್ವಮ್ಮಿ ದುರ್ಗಾ ದಶಪ್ರಹರಣಿ ಕಮಲಾ ಕಮಲಧರ ವಿಹಾರಿಣಿ ವಾಣಿ ವಿದ್ಯಾದಾಯಿನಿ ನಮಾಮಿ ತ್ವಾಂ ನಮಾಮಿ ಕಮಲಾ ಮಮಲಾ ಮತುಲಂ ಸುಜಲಾಂ ಸುಫಲಾಂ ಅಂತ ಹೇಳಿದಾಗ ನೀವು ಅದೆಲ್ಲ ತಾಯಿ ವರ್ಣನೆ ನಾವ್ ಹೇಳದಂತ ಮುಸಲ್ಮಾನರು ಒಂದೇ ಮಾತ್ರ ಮೇಳದೆ ಓಡೋಗ್ತಾರೆ. ಅವ್ರನ್ನ ಕರ್ಕೊಂಡ್ ಬಂದು ದೇವಸ್ಥಾನ ಉದ್ಘಾಟನೆ ಮಾಡ್ತೀವಿ ಅಂದ್ರೆ ನೀವು ಇದನ್ನ ಸಾಧ್ಯನಾ? ಮಕ್ಕಾದಲ್ಲಿ ಹೋಗ್ಬಿಟ್ಟು ಯಾರು ಒಬ್ರು ಸ್ವಾಮೀಜಿ ಉದ್ಘಾಟನೆ ಮಾಡಕ್ ಸಾಧ್ಯನಾ? ಜೆರೂಸಲಂ ಅಲ್ಲಿ ಹೋಗ್ಬಿಟ್ಟು ಒಬ್ಬ ಸ್ವಾಮೀಜಿ ಉದ್ಘಾಟನೆ ಮಾಡಕ್ ಸಾಧ್ಯನಾ? ಅದು ಭಾರತದಲ್ಲಿ ಮಾತ್ರ. ಅದು ಯಾರು ಕಾಂಗ್ರೆಸ್ಸಿಗರ ಈ ತರ ಅನೀತಿ ರಾಜಕಾರಣ ಮಾಡೋ ಅಂತ ಸಿದ್ದರಾಮಯ್ಯನವ್ರ ಅಂತಾರ. ಸಿದ್ದರಾಮುಲ್ಲಾ ಖಾನ್ ಅಂತವ್ರು ಇದ್ರೆ ಕರ್ನಾಟಕದಲ್ಲಿ ಇದೇ ತರ ಆಗುವಂತದ್ದು.